ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಆಂಧ್ರ ಮೆಸ್ ಸ್ಟೈಲ್ನಲ್ಲಿ ಪರುಪು ಪೋಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ತೆಲುಗಿನಲ್ಲಿ ಕಂದಿಪೋಡಿ ಅಂತ ಕೂಡ ಹೇಳ್ತಾರೆ. ಕಂದಿಪಪ್ಪು ಅಂದ್ರೆ ತೊಗರಿಬೇಳೆ ಅಂತ ಅರ್ಥ. ಪರುಪು ಪೋಡಿ ಇದ್ರೆ ನಿಮ್ಗೆ ಊಟಕ್ಕೆ ಯಾವುದೇ ಪಲ್ಯ ಅಥವಾ ಸಾರು ಏನೂ ಬೇಕಾಗಿಲ್ಲ. ಆಂಧ್ರ ಮೆಸ್ಗಳಲ್ಲಿ ಈ ಪೋಡಿಯನ್ನು ಹೇಗೆ ಮಾಡ್ತಾರಂತ ನೋಡೋಣ. ನಾವು ಸಾಮಗ್ರಿಗಳನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ಈ ರೀತಿಯ ದಪ್ಪ ತಳದ ಕಡಾಯಿಯನ್ನು ಉಪಯೋಗಿಸಿ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದು 3/4 ಕಪ್ನಷ್ಟಿದೆ. ಇದನ್ನು ಬಿಸಿಯಾದ ಕಡಾಯಿಗೆ ಹಾಕಿಕೊಳ್ಳಿ. ನಂತರ ಸಣ್ಣ ಊರಿನಲ್ಲಿ ಒಳ್ಳೆಯ ಘಮ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಿ. ನಾನಿದನ್ನು ಹುರಿಯುವಾಗ ಗ್ಯಾಸ್ನ ಉರಿ ದೊಡ್ಡದಾಗಿರೋದು ಗೊತ್ತಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಆಗಿದೆ. ಗ್ಯಾಸ್ನ ಉರಿ ಜಾಸ್ತಿ ಇರುವಾಗ ಈ ರೀತಿ ಬೇಗನೆ ಕಪ್ಪಾಗಿ ಬಿಡುತ್ತದೆ. ನೀವು ಯಾವ ದೊಣ್ಣೆಯಲ್ಲಿ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೀರೋ ಅದೇ ದೊಣ್ಣೆಯಲ್ಲಿ 3/4 ಕಪ್ನಷ್ಟು ಕಡಲೆಬೇಳೆಯನ್ನು ಅಳೆದುಕೊಂಡು ತಕೊಳ್ಳಿ. ಈಗ ತೊಗರಿಬೇಳೆ ತರಾನೇ ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಪರುಪು ಪೋಡಿ ಮಾಡಲಿಕ್ಕೆ ನಮಗೆ ಜಾಸ್ತಿ ಏನು ಕೆಲಸ ಇಲ್ಲ. ಅದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ಸೇಮ್ ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳುತ್ತೇನೆ. ಈಗ ಈ ಸೇಮ್ ದೊಣ್ಣೆಯಲ್ಲಿ 1/4 ಕಪ್ನಷ್ಟು ಹೆಸರು ಬೇಳೆಯನ್ನು ತೆಗೆದುಕೊಳ್ತೇನೆ. ಇದನ್ನು ಕೂಡ ಒಳ್ಳೆ ಘಮ ಬರುವ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಸೇಮ್ ಪ್ಲೇಟ್ಗೆ ಹಾಕಿಕೊಳ್ಳಿ. ಈ ರೀತಿ ಇದಕ್ಕೆ ಸ್ವಲ್ಪ ಹೊಂಬಣ್ಣ ಬಂದ ಬಳಿಕ ಚೆನ್ನಾಗಿ ಘಮ ಬರಲಿಕ್ಕೆ ಶುರುವಾಗ್ತದೆ. ಆಗ ಇದನ್ನು ಹೊರಗೆ ತೆಗೆಯಿರಿ. ನಾನಿಲ್ಲಿ 10 ಗುಂಟೂರು ಒಣಮೆಣಸನ್ನು ತೆಗೆದುಕೊಂಡಿದ್ದೇನೆ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನು 2-3 ಒಣಮೆಣಸನ್ನು ತೆಗೆದುಕೊಳ್ಳಿ. ಪರುಪು ಪೋಡಿ ತುಂಬಾ ಡ್ರೈ ಆಗಿರೋದ್ರಿಂದ ನಾವು ಯಾವುದೇ ಸಾಮಗ್ರಿಯನ್ನು ಎಣ್ಣೆಯಲ್ಲಿ ಹುರಿಯೋದಿಲ್ಲ. ಇದಕ್ಕೆ 1-2 ಟೀ ಸ್ಪೂನ್ ಅಷ್ಟು ಕರಿಮೆಣಸನ್ನು ಹಾಕಿ. ಕೆಲವರಿಗೆ ಪೆಪ್ಪರ್ನ ಫ್ಲೇವರ್ ತುಂಬಾ ಇಷ್ಟವಾಗಿರ್ತದೆ. ಸೊ ಪೆಪ್ಪರ್ ಮತ್ತು ಒಣಮೆಣಸಿನ ಕ್ವಾಂಟಿಟಿಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಫ್ರೆಶ್ ಆದ ಕರಿಬೇವಿನ ಎಲೆಯನ್ನು ಹಾಕಿ. ಒಂದು 4-5 ಎಲೆ ಹಾಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಒಂದು ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ. ಇದರ ನಂತರದ ಸಾಮಗ್ರಿಯನ್ನು ಹಾಕಿಕೊಳ್ಳುವ ಮೊದಲಿಗೆ ಇದನ್ನು ಕಡಾಯಿಯಿಂದ ಹೊರಗೆ ತೆಗೆಯಿರಿ. ನಾನಿಲ್ಲಿ ಸಿಪ್ಪೆ ಸಮೇತ 7-8 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕಡಾಯಿಗೆ ಹಾಕಿಕೊಳ್ಳುವ ಮೊದಲು ಸ್ವಲ್ಪ ಜಜ್ಜಿಕೊಳ್ಳಿ, ಇಲ್ಲ ಅಂದ್ರೆ ಒಂದೇ ಸಲ ಇದು ಸಿಡಿಬಹುದು. ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಕಡಾಯಿಯಿಂದ ಹೊರಗೆ ತೆಗೆದು ಸೇಮ್ ಪ್ಲೇಟ್ಗೆ ಹಾಕಿಕೊಳ್ಳಿ. ಪರುಪು ಪೋಡಿ ಮಾಡಲಿಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ಹುರಿದುಕೊಂಡಾಯ್ತು. ನಾವೀಗ ಈ ಹುರಿದ ಸಾಮಗ್ರಿಗಳನ್ನು ಪುಡಿ ಮಾಡಿಕೊಳ್ಬೇಕು. ಇದೀಗ ಬಿಸಿಯಾಗಿರೋದ್ರಿಂದ ಮೊದಲಿಗೆ ನಾನು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಒಂದು ಡ್ರೈ ಆದ ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ನಂತರ ಈ ಹುರಿದ ಸಾಮಗ್ರಿಗಳನ್ನು ಈ ಮಿಕ್ಸಿ ಜಾರ್ಗೆ ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಈಗ ಮಿಕ್ಸಿಯ ಸಹಾಯದಿಂದ ಇದನ್ನು ಆದಷ್ಟು ಫೈನ್ ಪೌಡರ್ ಆಗಿ ಮಾಡಿಕೊಳ್ಳಬೇಕು. ಇದನ್ನು ಪುಡಿ ಮಾಡಿಕೊಂಡ ನಂತರ ಇದರ ಕಲರ್ ಹಾಗೂ ಟೆಕ್ಸ್ಚರ್ ನೋಡಿ. ಪರುಪು ಪೋಡಿ ಅಥವಾ ಕಂದಿ ಪೋಡಿ ರೆಡಿಯಾಗಿದೆ. ಟ್ರೆಡಿಷನಲಿ ಇದನ್ನು ಅನ್ನದ ಜೊತೆಗೆ ಸವಿಯೋದಾದ್ರೂ ಕೂಡ ನೀವದನ್ನು ಇಡ್ಲಿ ಮತ್ತು ದೋಸೆ ಜೊತೆಯೂ ಕೂಡ ಉಪಯೋಗಿಸಬಹುದು. ದೋಸೆ ಮತ್ತು ಇಡ್ಲಿಯ ಮೇಲೆ ಸಿಂಪಡಿಸಿಕೊಂಡು ನಂತರ ಚಟ್ನಿ ಜೊತೆಗೆ ಸವಿಬಹುದು. ಇದನ್ನು ಹೇಗೆ ಸವಿಯುವುದು ಅಂತ ನಾನು ತೋರಿಸ್ತೇನೆ. ಮೊದಲಿಗೆ ಬಿಸಿಯಾದ ಅನ್ನವನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ನಂತರ ಇದರ ಮೇಲೆ ಬೇಕಾದಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. 1-2 ಚಮಚ ಇದರ ಮೇಲೆ ಪರುಪು ಪೋಡಿಯನ್ನು ಹಾಕಿ.
ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸವಿಯಿರಿ. ಪರುಪು ಪೋಡಿಯನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಕೊಂಡು ತುಂಬಾ ದಿನ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.